ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಹೋಗ್ಲಿಕ್ಕುಂಟು ನನ್ನ ಪಾಪುದು ಸ್ಕೂಲಲ್ಲಿ, ಅಂಗನವಾಡಿಯಲ್ಲಿ ಸ್ಕೂಲ್ ಡೇ ಇದೆ. ಅದಕ್ಕೋಸ್ಕರ ಡ್ಯಾನ್ಸ್ ಕಲಿಸ್ಲಿಕ್ಕೆ ನನ್ನನ್ನು ಬರಲಿಕ್ಕೆ ಹೇಳಿದ್ದಾರೆ. ಬೇರೆ ಯಾರು ಜನ ಇರಲಿಲ್ಲಂತೆ, ಅದಕ್ಕೋಸ್ಕರ ನನಗೆ ಹೇಳಿದ್ದಾರೆ ಬಂದು ಕಲಿಸಿಕೊಡಿ ಅಂತೇಳಿ. ಸೊ ನಾನು ನಿನ್ನೆ ಕೂಡ ಹೋಗಿದ್ದೆ ನಾನು, ಹಾಗೆ ಇವತ್ತು ಕೂಡ ಹೋಗ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಹೊತ್ತು ಕಲಿಸಿ ಬಂದಿದ್ದೇನೆ, ಹಾಗೆ ಇವತ್ತು ಕೂಡ ಹೋಗ್ತೀನಿ. ಪದಾರ್ಥ ಇರಲಿಲ್ಲ ಮನೇಲಿ, ಹಾಗೆ ಸಾರು ಕೂಡ ಮಾಡಿದ್ದೆ ನಾನು. ಅಂತ ಇನ್ನು ಮನೆಯಿಂದ ಹೊರಡಬೇಕು. ಇನ್ನು ಸಾಂಬಾರು ಅಂದರೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ ನಾನು. ಸೊ ಇನ್ನು ಬೇಗ ಹೊರಡಬೇಕು. ಮತ್ತು ಸಾರು ಕುದೀತಾ ಇದೆ, ಅದನ್ನು ಕೆಳಗಿಟ್ಟು ನಾನಿವಾಗ ಹೋಗಬೇಕು ಅಲ್ಲಿಗೆ. ಸಾಂಬಾರು ಕೂಡ ಕುದೀತಾ ಇದೆ, ಇನ್ನು ಇದನ್ನು ಕೆಳಗಿಟ್ಟು ನಾನಿನ್ನು ಹೊರಡಬೇಕು ಮನೆಗೆ. ಸ್ಕೂಲಿಗೆ. ನಾನು ಹೋದರೆ ಸ್ವಲ್ಪ ಅಳ್ತಾಳೆ ಅವಳು, ಯಾಕಂದ್ರೆ ನನ್ನ ಜೊತೆ ಬರ್ತೀನಂತ ಹೇಳ್ತಾಳೆ. ಸೊ ನೋಡುವ ಇವತ್ತೇನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ನಿನ್ನೆ ಅಂತೂ ನಾನು ಬರ್ತೀನಿ ಅಂತ ಹೇಳ್ತಾಯಿದ್ರು. ಇವಾಗ ಸಾರು ಕುದ್ದಿದ್ದಲ್ಲ, ಅದನ್ನು ಕೆಳಗಿಟ್ಟು ನಾನು ಇನ್ನು ಹೊರಡಬೇಕು. ಮನೆಯಿಂದ ತುಂಬ ಹತ್ತಿರ ಆದ ಕಾರಣ ನಾನು ನಡ್ಕೊಂಡೇ ಹೋಗ್ತಾಯಿದ್ದೀನಿ, ಬಿಸಿಲಿದ್ದ ಕಾರಣ ಕಡೆ. ಸೊ ಮನೇಲಿ ಯಾರಿಲ್ಲ, ಈಗ ಹಾಕಿ ಹೋಗ್ತಾಯಿದ್ದೀನಿ. ಡ್ಯಾನ್ಸ್ ಕಲಿಸಿ ಮನೆಗೆ ಬಂದೆ ನಾನು. ತುಂಬ ಹಸಿವಾಗ್ತಾ ಉಂಟು. ಸೊ ಪದಾರ್ಥ ಹೀಗಾಗಿದೆ. ಮತ್ತು ಮಾವನು ಈಗ ಮನೆಗೆ ಬರ್ತಾರೆ ಅಂತೇಳಿ ಊಟಕ್ಕೆ. ಅದಕ್ಕೆ ಇವಾಗ ಮೀನು ಫ್ರೈ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ, ಇನ್ನು ಮೀನು ಫ್ರೈಗೆ ಮಿಕ್ಸ್ ಮಾಡಬೇಕು. ಸೊ ಹಸಿವಾಗ್ತಾ ಉಂಟು. ಟೈಮ್ ನೋಡಿ 1 ಗಂಟೆ ಆಗೋಯ್ತಲ್ಲಿ. ಸೊ ಈಗ ಊಟ ಮಾಡಬೇಕಿನ್ನು. ನಾನಿವಾಗ ರೆಡಿಯಾಗಿದ್ದೀನಿ. ಇವತ್ತು ನಮ್ಗೆ ಹೋಗ್ಲಿಕ್ಕೆ ಉಂಟು, ಕಾರ್ಕಳದ ದೀಪೋತ್ಸವ ಇವತ್ತು. ಅದು ಸಂಜೆ ಇವತ್ತು. ಹಾಗೆ ನಾನು ಹಸ್ಬೆಂಡ್ ಪಾಪ ಎಲ್ಲ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ನಂದು ಕೂಡ ರೆಡಿ ಆಯಿತು, ಇನ್ನು ಇವಾಗ ಹೊರಡೋದೊಂದೇ ಬಾಕಿ. ಸೊ ನೋಡ್ಬೋದು, ಸಿಂಪಲ್ಲಾಗಿ. ಶಿವನಿ ಕೂಡ ರೆಡಿ ಆದ್ದು, ಇನ್ನು ನಾವು ಹೋಗಬೇಕು ಹೊರಟು. ಶಿವನಿ ಡ್ರೆಸ್ ಇದು ಹಾಕ್ಕೊಂಡಿದ್ದಾಳೆ ನೋಡಿ, ಚೆನ್ನಾಗಿದೆಯಾ? ನನ್ನ ಕಣ್ಣು ಬೋರ್ ಅಂತ ಅನಿಸ್ತಾ ಇತ್ತು, ಅದಕ್ಕೆ ಕಾಜಲ್ ಕೂಡ ಹಾಕ್ಕೊಂಡೆ ನಾನು. ಇವಾಗ ಸ್ವಲ್ಪ ಚೇಂಜ್ ಕಾಣಿಸ್ತಾ ಇದೆ ಏನಿಲ್ಲ. ಶಿವನಿ ಹಾಯ್ ಹೇಳು. ಹಾಯ್. ಇವಾಗ ನಾವು ರೀಚ್ ಆಗಿದ್ವಿ. ಎಷ್ಟೊಂದು ಶಾಪ್ಗಳಿದ್ದಾವೆ ನೋಡಿ, ಹಾಗೆ ತುಂಬ ಜನ ಕೂಡ ಬಂದಿದ್ದರು. ಏನು ಬೇಕಾದರೂ ಆಪ್ಷನ್ ಇತ್ತು ತಗೊಳ್ಳಿಕ್ಕೆ. ಡ್ರೆಸ್ ಎಲ್ಲ ಇತ್ತು. ಸೊ ನಮ್ಗೆ ಅಷ್ಟೊಂದು ಚೆನ್ನಾಗಿ ಅನಿಸಲಿಲ್ಲ. ಕಿವಿದ್ದೆಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಹಾಗೆ ತುಂಬ ಥರದ್ದು ಹೂಗಳು, ಡೆಕೋರೇಟ್ ಐಟಮು, ಹಾಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಕೂಡ ಸಿಗ್ತದೆ ಇಲ್ಲಿ, ಕಮ್ಮಿ ರೇಟಿಗೂ ಕೂಡ ಸಿಗ್ತದೆ. ಜಾತ್ರೆಯಲ್ಲಿ ತಗೊಂಡ್ರೆ ಅಂದರೆ ನೋಡಿ ತಗೋಬೇಕಾಗುತ್ತೆ, ಯಾಕಂದರೆ ಅಷ್ಟೊಂದು ನಮಗೆ ಏನಾದರೂ ಎಲೆಕ್ಟ್ರಿಕಲ್ ಐಟಮ್ ಏನಾದ್ರು ತಗೊಂಡ್ರೆ ಅದನ್ನು ನಾವು ರಿಟರ್ನ್ ಮಾಡಲಿಕ್ಕಾಗಲ್ಲ ಇದು. ಹಾಗಾಗಿ ನಾವು ನೋಡಿಬಿಟ್ಟು ತಗೋಬೇಕಾಗುತ್ತೆ. ಸೊ ಇಲ್ಲಿ ಶಿವಾನಿ ನೋಡಿ, ಪಾಪು ಮತ್ತು ಹಸ್ಬೆಂಡು ಸುಮ್ಮನೆ ಹೇಗೆ ವೀಡಿಯೋ ಮಾಡ್ತಾಯಿದ್ರು. ಸೊ ಮಕ್ಕಳದ್ದು ಆಟ ಆಡಲಿಕ್ಕೆ ಅಂತೂ ತುಂಬ ಐಟಮ್ಸ್ ಇತ್ತು ಆಟ ಆಡುವಂಥದ್ದು. ಮತ್ತು 20 ರುಪೀಸಿಗೆಲ್ಲ ಸಣ್ಣದು ಈ ಥರ ಕ್ಲಿಪ್ಸು, ಆಮೇಲೆ ಸಣ್ಣದು ಐಟಮ್ಸ್ ಎಲ್ಲ ಇತ್ತು 20 ರುಪೀಸು ಕೂಡ. ಅಲ್ಲಿ ಕೂಡ ಹೋಗಿ ನೋಡಿದ್ವಿ. ಆಮೇಲೆ ಇಲ್ಲಿ ನೋಡಿ ಪಾಪ ಎಷ್ಟು ಕಷ್ಟಪಡ್ತಾರಲ್ವ, ಸಣ್ಣ ಹುಡುಗಿ ಅವ್ರು ನಡೀತಾ ಇದ್ದಾಳೆ. ಇದೇ ನಮ್ಮದು ಕಾರ್ಕಳದ್ದು ಟೆಂಪಲು, ವೆಂಕಟರಮಣ ಟೆಂಪಲ್. ಇಲ್ಲಿಯೇ ಆಗೋದು ದೀಪೋತ್ಸವ. ಪ್ರತಿ ವರ್ಷವೂ ನಾವು ಬರ್ತೀವಿ. ಹಾಗೆ ಈ ವರ್ಷ ಕೂಡ ಬಂದಿದ್ದೀವಿ. ಹೋದ ವರ್ಷ ನಾವು ಪಾಪುನ ಕರ್ಕೊಂಬಂದಿರಲಿಲ್ಲ. ಸೊ ಈ ವರ್ಷ ನಾನು, ಪಾಪು, ಹಸ್ಬೆಂಡು ಹಾಗೂ ನನ್ನ ಹಸ್ಬೆಂಡ್ ತಮ್ಮ ನಾವೆಲ್ಲ ಬಂದಿದ್ವಿ. ಇವಾಗ ಇಲ್ಲಿ ಚರ್ಮುರಿ ಮಾಡ್ತಾಯಿದ್ದೀವಿ. ಬಂದಮೇಲೆ ಏನಾದರೂ ತಿನ್ನಬೇಕಂತ ಆಗುತ್ತಲ್ಲ. ಸುಜಿತ ತಿನ್ಲಿಕ್ಕೆ ಸ್ಟಾರ್ಟ್ ಆಯಿತು. ಚರ್ಮುರಿ ತಿಂತ ಬರುವಾಗ ಇಲ್ಲಿ ಐಸ್ ಕ್ರೀಮ್ ಕೂಡ ಕಾಣಿಸ್ತು. ನನಗೂ ಐಸ್ ಕ್ರೀಮ್ ಇಷ್ಟ, ಶೋನಿಗೂ ಕೂಡ ಇಷ್ಟ. ಹಾಗಾಗಿ ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿದ್ವಿ. ಇದು ಸ್ವಲ್ಪ ಚೇಂಜ್ ಆಗಿತ್ತು ಐಸ್ ಕ್ರೀಮ್ ನಾವು ರೆಗ್ಯುಲರಾಗಿ ತಿನ್ನೋದಕ್ಕೂ. ಹಾಗಾಗಿ ಇದನ್ನು ಕೂಡ ಟೇಸ್ಟ್ ನೋಡುವ ಅಂಥೇಳಿ ಟೇಸ್ಟ್ ಮಾಡಿದ್ವಿ. ಆದರೆ ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ.
ಮ್ಯಾಂಗೋ ಫ್ಲೇವರು ಅಂತ ಹೇಳ್ತಾರೆ, ಆದರೆ ಅದು ಮ್ಯಾಂಗೋ ಫ್ಲೇವರ್ ಥರನೇ ಇಲ್ಲ ಟೇಸ್ಟು, ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಸ್ಟ್ರಾಬೆರಿ ವೆನಿಲಾ ತುಂಬ ಆಪ್ಷನ್ ಇತ್ತು. ಸ್ಟ್ರಾಬೆರಿ ಮತ್ತು ವೆನಿಲಾ ಎರಡು ಕೂಡ ಫ್ಲೇವರ್ ಒಟ್ಟಿಗೆ ಹಾಕಿ ಕೂಡ ಕೊಡ್ತಾರೆ. ನನ್ನ ಹಸ್ಬೆಂಡ್ ಅದು ತಿಂದರು. ನಾನು ಹಾಗೂ ಹಸ್ಬೆಂಡ್ ತಮ್ಮ ಮ್ಯಾಂಗೋ ಫ್ಲೇವರ್ ಇದು ತಿಂದ್ವಿ. ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು ಕೂಡ, ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೋನು ತೂಲಗೆ ಸ್ಟ್ರಾಬೆರಿ ಫ್ಲೇವರ್ ತಗೊಂಡ್ಳು. ಅವಳಿಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು ಹಣ. ಹಸ್ಬೆಂಡು ಸ್ಟ್ರಾಬೆರಿ ಮತ್ತು ವೆನಿಲಾ ಎರಡು ಫ್ಲೇವರ್ ಇದು ತಗೊಂಡಿದ್ರು, ನಾನು ಮ್ಯಾಂಗೋ ಫ್ಲೇವರೇ ಅನ್ನಿಸ್ತಾ ಇರಲಿಲ್ಲ, ಸ್ವಲ್ಪನೂ ಟೇಸ್ಟ್ ಬರ್ತಾಯಿರಲಿಲ್ಲ. ಅದಾದಮೇಲೆ ಶೋನುಗೆ ಆಟ ಆಡಲಿಕ್ಕೆ ಆಟ ಸಾಮಾನು ಬೇಕಂತ ಹೇಳ್ತಿದ್ಲು, ಸೊ ಅವಳಿಗೂ ಕೂಡ ತಗೊಂಡೆ. ಅಲ್ಲಿಂದ ಸುಮ್ಮನೆ ಈ ಥರ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಇತ್ತು ನೋಡಿ, ಅಲ್ಲಿ ಬಂದ್ವಿ. ಅಲ್ಲಿ ಕೂಡ ಯಾಕಂದರೆ ನಾವು ತಗೊಳ್ಬಾರ್ದು ಜಾತ್ರೆಯಲ್ಲಿ ಎಲೆಕ್ಟ್ರಿಕಲ್ ಐಟಮು, ಸುಮ್ಮನೆ ನೋಡ್ತಾ ಇದ್ವಿ ಅಷ್ಟೇ. ಯಾಕಂದರೆ ಅದು ಜಾಸ್ತಿ ದಿನ ಬಾಳಿಕೆ ಬರಲ್ಲ ಅಂಥದ್ದೆಲ್ಲ, ಸೊ ಸುಮ್ಮನೆ ಹೀಗೆ ತಗೊಳ್ಳಿಕ್ಕೆ ಆಗುತ್ತೆ ಅಷ್ಟೇ. ಅದಾದಮೇಲೆ ಶೋನುಗೆ ತುಂಬ ಇಷ್ಟ ಇದು ಪೊಟೆಟೊ ಟ್ವಿಸ್ಟರು. ನನ್ನ ಶೋನುಗೆ ತುಂಬಾ ಇಷ್ಟ ಇದು, ಅಂದರೆ ಯಾವ ಜಾತ್ರೆಗೆ ಹೋದರೂ ಕೂಡ ಪೊಟೆಟೊ ಟ್ವಿಸ್ಟರನ್ನೇ ಕೇಳ್ತಾಳೆ ಅವಳು. ಮತ್ತೆ ಬೇರೆ ಯಾವುದೂ ಅಷ್ಟೊಂದು ಇಷ್ಟಪಡಲ್ಲ. ಸೊ ಐಸ್ ಕ್ರೀಮ್ ಕೂಡ ಅವಳು ತಿಂದಿರಲಿಲ್ಲ, ಬಂದು ನಾವು ತುಂಬ ಹೊತ್ತಾಗಿತ್ತು, ತುಂಬ ನಡಿಲಿಕ್ಕೂ ಕೂಡ ಇತ್ತು. ಸೊ ಹಾಗಾಗಿ ಹಸಿವು ಕೂಡ ಆಗ್ತಾಯಿತ್ತು. ಅವಳಿಗೆ ಮಯೋನೀಸ್ ಅಂದರೆ ತುಂಬ ಇಷ್ಟ, ಅದನ್ನ ಜಾಸ್ತಿ ಕೊಡಬಾರ್ದು ಅಂತ ಹೇಳ್ತಾರೆ, ಆದರೂ ಕೂಡ ಯಾವಾಗಾದರೂ ಒಮ್ಮೆ ಟೇಸ್ಟ್ ಮಾಡ್ಬೋದಲ್ವ, ತಿನ್ಬೋದಲ್ವ. ಮತ್ತು ನಾವು ರಿಟರ್ನ್ ಹೋಗುವ ಟೈಮು ತುಂಬಾ ಜನ ಆಗಿದ್ದರು. ತುಂಬ ಲೇಟಾದ ಕಾರಣ ನಮಗೆ ಇವತ್ತು ಕೂಡ ನನ್ನ ಬ್ಯಾಡ್ ಲಕ್ಕೇನು, ಬ್ಯಾಗ್ ಶಾಪ್ ಎಲ್ಲ ಕ್ಲೋಸ್ ಆಗಿತ್ತು. ಟೈಮ್ ಲೇಟಾದ ಕಾರಣ ಎಲ್ಲ ಶಾಪ್ ಕೂಡ ಕ್ಲೋಸ್ ಆಗಿರುತ್ತೆ. ಸೊ ನಾವು ಶಾಪ್ ಓಪನ್ ಇದೆಯಾ ಅಂತೇಳಿ ಹೋಗಿ ನಡ್ಕೊಂಡು ಹೋಗಿದ್ವಿ ನೋಡಲಿಕ್ಕೆ, ಓಪನ್ ಇರಲಿಲ್ಲ. ಇವಾಗ ಸುಮ್ಮನೆ ರಿಟರ್ನ್ ಬರ್ತಾ ಇದ್ದೀವಿ. ಅದು ಇದು ಎಲ್ಲ ತಿನ್ನೋ ತುಂಬ ಬಾಯಾರಿಕೆ ಕೂಡ ಆಗಿತ್ತು, ಜ್ಯೂಸು ಕೂಡ ಕುಡಿದ್ವಿ. ಇವಾಗ ಒಂದು ಕ್ಯಾಪ್ ಕೂಡ ತಗೊಂಡ್ವಿ ಪಾಪುಗೆ. ಇವಾಗ ಮನೆಗೆ ಬಂದ್ವಿ ನಾವು. ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಜನ ಕೂಡ ಇದ್ರು. ನಾವು ವರ್ಷ ಕೂಡ ಹೋಗ್ತೀವಿ, ಹಾಗೆ ಈ ವರ್ಷ ಕೂಡ ಹೋಗಿ ಬಂದ್ವಿ. ಜಾಸ್ತಿ ಏನು ತಗೊಂಡಿಲ್ಲ ಐಟಮ್ಸ್, ಸ್ವಲ್ಪ ಹೀಗೆ ಮನೆಯದು ಡೆಕೋರೇಟ್ ಥರದ ಒಂದು ಫ್ಲವರ್ ಒಂದು ತೊಗೊಂಡಿದ್ದೀನಿ. ಅದನ್ನು ನಾಳೆ ನಾನು ತೋರಿಸ್ತೀನಿ ಏನೆಲ್ಲ ತೊಗೊಂಡೆ ಅಂತೇಳಿ. ತುಂಬ ಸುಸ್ತಾಯಿತು, ನಡೆದು ತುಂಬ ದೂರ ನಡಿಲಿಕ್ಕೆ, ಅಂದರೆ ಗಾಡಿ ಎಲ್ಲ ಹೋಗಲಿಕ್ಕಿಲ್ಲ ಅಲ್ಲಿ ರೋಡಲ್ಲಿ, ಯಾಕಂದರೆ ತುಂಬ ಕ್ರೌಡ್ ಇರ್ತದಲ್ಲ, ಜನಗಳು ತುಂಬ ಜನ ಇದ್ದರು, ಹಾಗಾಗಿ ಗಾಡಿ ಎಲ್ಲ ಹೋಗಲಿಕ್ಕಿಲ್ಲ. ನಡೆದು ತುಂಬ ಸುಸ್ತಾಯಿತು. ಪಾಪು ಕೂಡ ಇನ್ನು ಊಟ ಕೊಡಬೇಕು ಅವಳಿಗೆ, ನಾವು ಕೂಡ ಊಟ ಮಾಡಬೇಕು. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮೂರ ದೀಪೋತ್ಸವ ನಾನು ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.